ಹಾಯ್ ವ್ಯೂವರ್ಸ್, ನೋಡಿ ಮನೆಯಲ್ಲೇ ಅರಿಶಿನ ಕೊಂಬು ತೆಗೆದುಕೊಂಡು ಬಂದು ಅರಿಶಿನ ಪುಡಿ ಮಾಡುವುದು ಹೇಗೆ, ಟರ್ಮರಿಕ್ ಪೌಡರ್ ಯಾವ ರೀತಿ ಮಾಡಬೇಕೆಂಬುದು ತೋರಿಸುತ್ತೇನೆ. ನೋಡಿ, ಈ ಥರ ಈ ಸೈಜಲ್ಲಿದ್ದರೆ ಸಾಕು. 1 kg ತೆಗೆದುಕೊಂಡಿದ್ದೇನೆ ನಾನು. ನೋಡಿ, ಈ ರೀತಿ ಪಾತ್ರೆಯಿಂದ ನೋಡಿ ಪಾತ್ರೆಗೆ ಹಾಕಿಕೊಂಡು ತೊಳೆದುಕೊಳ್ಳಬೇಕು. ಇದನ್ನು ತೋರಿಸುತ್ತೇನೆ ಅಷ್ಟೇ ನಿಮಗೆ. ನೋಡಿ ಇಲ್ಲಿ ನೋಡಿ, ಇದರಲ್ಲಿ ಗಲೀಜು ಏನಾದರೂ ಬಂದರೂ ಸಹ ಆರಾಮಾಗಿ ಕ್ಲೀನ್ ಮಾಡಿಕೊಳ್ಳಬೇಕು. 1 ಅಥವಾ 2 ಬಾರಿ ತೊಳೆದುಕೊಳ್ಳಬೇಕು ಇದನ್ನು. ನೋಡಿ, ಈ ರೀತಿ ಹೀಗೆ ಮಾಡಿ 1 ಅಥವಾ 2 ಬಾರಿ ಕ್ಲೀನ್ ಮಾಡಿಕೊಂಡು 2 ಬಾರಿ ನೀರು ಚೇಂಜ್ ಮಾಡಿಕೊಂಡು ತೊಳೆದುಕೊಳ್ಳಬೇಕು. ನಾನು ತೋರಿಸುತ್ತೇನೆ ನೀರು ಚೇಂಜ್ ಮಾಡಿ ನಂತರ ಸಹ ಇದು ತೊಳೆದು. ನೋಡಿ, ಈ ರೀತಿ ಇದು ನೀರನ್ನು ಚೆಲ್ಲಿ ಬಿಡುತ್ತೇನೆ. ಬೇರೆ ನೀರು ಹಾಕಿ ತೋರಿಸುತ್ತೇನೆ ಯಾವ ರೀತಿ ಇರಬೇಕೆಂಬುದು. ನೋಡಿ ವೀಕ್ಷಕರೇ, 2 ಅಥವಾ 4 ಬಾರಿ 2 ಅಥವಾ 4 ಬಾರಿ ಕ್ಲೀನ್ ಮಾಡಿ ತೊಳೆದುಕೊಳ್ಳಬೇಕು. ತೊಳೆದ ನಂತರ 1 kg ನೀರು ಅರಿಶಿನ ಕೊಂಬಿಗೆ 2.5 ಇಂದ 3 ಲೀಟರ್ ನೀರು ಹಾಕಬೇಕು. 24 ಗಂಟೆ ನೆನೆಸಿಡಬೇಕು. ನೆನೆಸಿಟ್ಟ ನಂತರ ಯಾವ ರೀತಿ ಇದು ಪುಡಿ ಮಾಡಬೇಕು, ಯಾವ ರೀತಿ ಇದನ್ನು ಒಣಗಿಸಿಕೊಳ್ಳಬೇಕೆಂಬುದು ತೋರಿಸುತ್ತೇನೆ. ನೋಡಿ, ಕ್ಲೀನಾಗಿ ತೊಳೆದುಕೊಳ್ಳಬೇಕು. ಇದನ್ನು ಮನೆಯಲ್ಲೇ ಅರಿಶಿನ ಕೊಂಬಿನಿಂದ ಪುಡಿ ಮಾಡಿಕೊಳ್ಳುವುದು ಉತ್ತಮ. ನೋಡಿ, ಈ ರೀತಿ ಮಾಡಿಕೊಂಡು ಪ್ಲೇಟ್ ಹಾಕಿ ಕ್ಲೋಸ್ ಮಾಡುತ್ತೇನೆ. ಮಾಡಿ 24 ಗಂಟೆ ನಂತರ ತೋರಿಸುತ್ತೇನೆ ಯಾವ ರೀತಿ ಪುಡಿ ಮಾಡಿಕೊಳ್ಳಬೇಕು, ಯಾವ ರೀತಿ ಒಣಗಿಸಬೇಕು ಎಂಬುದು. ನೋಡಿ ವೀಕ್ಷಕರೇ, 24 ಅವರ್ಸ್ 24 ಗಂಟೆ ಆದ ನಂತರ ನೋಡೋಣ ಅಂತ ಹೇಳಿದ್ದೇನಲ್ಲ. ನೋಡಿ, ಈ ರೀತಿ ಆಗಿದೆ. ನೋಡಿ, ಈ ರೀತಿ ನೋಡಿ, ಈಗ ಅಂದರೆ ಸಾಕು, ಕಟ್ ಆಗುತ್ತೆ. ನೋಡಿ, ಈ ರೀತಿ ಹೀಗೆ ಅಂದರೆ ಸಾಕು, ಕಟ್ ಆಗಬೇಕು. ಆವಾಗ ಮಾತ್ರ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಕೆ ಬರುತ್ತದೆ. ನೋಡಿ, ನೋಡಿ ಚೆನ್ನಾಗಿ ಫೋಲ್ಡ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಅರಿಶಿನ ಫುಲ್ಲು ನೋಡಿ ಇಷ್ಟು ದಪ್ಪ ಆಗಿದೆ. ನೋಡಿ, ಕೈಯಿಂದ ಇದು ಮಾಡಿದರೂ ಸಹ ಬರುತ್ತದೆ. ಈ ಥರ ಅರಿಶಿನವನ್ನು ತೆಗೆದುಕೊಳ್ಳಬೇಕು, ಚೆನ್ನಾಗಿರುವಂಥದ್ದು. ನೋಡಿ, ನೋಡಿ ಇದನ್ನೆಲ್ಲ ಈ ರೀತಿಯ ತೆಗೆದುಕೊಂಡು ಇನ್ನೊಂದು ಪಾತ್ರೆ ಇಲ್ಲಿ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಹಾಕಿಕೊಳ್ಳಬೇಕು. ಒಂದು 10 ರಿಂದ 15 ನಿಮಿಷ ಇದರಲ್ಲಿ ಬಿಡಬೇಕಾಗಿಲ್ಲ. ನಂತರ ನೋಡಿ, ಕೆಳಗಡೆ ಪ್ಲೇಟ್ ಇಟ್ಟಿದ್ದೇನೆ, ಬೌಲ್ ಇಟ್ಟಿದ್ದೇನೆ. ಅದರ ಮೇಲೆ ಇದನ್ನು ಇಟ್ಟುಕೊಂಡು ನೋಡಿ, ಈ ರೀತಿಯಾಗಿ ಇದರಿಂದ ತೆಗೆದು ಈ ರೀತಿಯಾಗಿ ಒಂದು kg ಅರಿಶಿನ ತೆಗೆದುಕೊಂಡಿದ್ದೇನೆ. ನೋಡಿ, ಈ ರೀತಿ ಮಾಡಿಟ್ಟುಕೊಂಡರೆ ಆರಾಮವಾಗಿ 1 ವರ್ಷವರೆಗೂ ಸ್ಟೋರ್ ಮಾಡಿಕೊಳ್ಳಬಹುದು. ಯಾವುದೇ ರೀತಿ ಹುಳು ಆಗುವುದಿಲ್ಲ, ಕೆಟ್ಟೋಗುವುದಿಲ್ಲ, ಚೆನ್ನಾಗಿ ಇಟ್ಟುಕೊಳ್ಳಬಹುದು. ನೋಡಿ, ನೋಡಿ ಕೆಳಗಡೆ ಬೌಲ್ ಇಟ್ಟಿದ್ದೇನೆ. ಈ ನೀರೆಲ್ಲ ಇದರಲ್ಲಿ ಇಳಿಯುತ್ತದೆ. ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಆವಾಗ ಚೆನ್ನಾಗಿ ಒಣಗಿಸಿಕೊಳ್ಳಕ್ಕೆ ಅನುಕೂಲವಾಗುತ್ತದೆ. ನೋಡಿ, ಈ ರೀತಿ ನೀರು ಇಳಿದಿದೆ ಆಲ್ರೆಡಿ. ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಸಾಕು.
ಇದು ಆರಾಮಾಗಿ ಯಾವ ರೀತಿ ಕಟ್ ಮಾಡಿಕೊಳ್ಳಬೇಕು ಎಂಬುದು ತೋರಿಸುತ್ತೇನೆ. ಈ ಪ್ಲೇಟ್ ಇದರಲ್ಲಿ ಇಟ್ಟು ಇದರಲ್ಲಿ ಇಟ್ಟುಕೊಳ್ಳಿ. ಈ ನೀರನ್ನು ಚೆಲ್ಲಿಕೊಳ್ಳಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಫುಲ್ ಎಲ್ಲ ಕಟ್ ಮಾಡಿಕೊಂಡ ನಂತರ ತೋರಿಸುತ್ತೇನೆ ಮತ್ತೆ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದು. ನೋಡಿ ವೀಕ್ಷಕರೇ, ಈ ರೀತಿ ಎಲ್ಲದನ್ನು ಕಟ್ ಮಾಡಿಕೊಳ್ಳಬೇಕು. 1 kg ಫುಲ್ ಕಟ್ ಮಾಡಿಕೊಂಡಿದ್ದೇನೆ ನಾನು. 15 ನಿಮಿಷ, 10 ರಿಂದ 15 ನಿಮಿಷ ಆಗಿದೆ. ಇಬ್ಬರಿದ್ರೆ 5 ನಿಮಿಷದಲ್ಲಿ ಆಗೋಗುತ್ತದೆ, ಒಬ್ಬರಿದ್ರೆ 10 ರಿಂದ 15 ನಿಮಿಷ ಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಕಟ್ ಮಾಡಿಕೊಂಡಿದ್ದೇವೆ ಚಿಕ್ಕದಾಗಿ. ಎಲ್ಲದನ್ನು ಈ ರೀತಿ ಹಾಕಿಕೊಳ್ಳುತ್ತೇನೆ. ಖಾಲಿಯಾಗಿದೆ. ಈಗ ಮಿಕ್ಸಿಗೆ ಹಾಕಿಕೊಳ್ಳುತ್ತೇನೆ ನಾನು. ಈ ರೀತಿಯಾಗಿ 2 ಬ್ಲೇಡ್ ಇರುವಂತಹ ಮಿಕ್ಸಿ ಜಾರ್ ಇದ್ರೆ ಸಾಕು. ಇಷ್ಟು ಫುಲ್ ಹಾಕಿಕೊಳ್ಳಬಾರದು. ಮತ್ತೆ ನೋಡಿ, ತೋರಿಸುತ್ತೇನೆ ಮಿಕ್ಸಿ ಮಾಡಿದ ನಂತರ ಸಹ. ನೋಡಿ ವೀಕ್ಷಕರೇ, ಮಿಕ್ಸಿ ಮಾಡಿದ್ದೆ ನೋಡಿ. ಈ ರೀತಿಯಾಗಿ, ಈ ರೀತಿ ಆದ್ರೆ ಸಾಕು, ಜಲ್ದಿ ಆರಿಕೊಳ್ಳುತ್ತದೆ ಬಿಸಿಲಲ್ಲಿ ಹಾಕಿದಾಗ. ಈ ರೀತಿಯಾಗಿ ಈ ರೀತಿ ಮಾಡಿಕೊಂಡರೆ ಮಿಕ್ಸಿ ಬ್ಲೇಡ್ ಸಹ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತದೆ. ಇದೇ ರೀತಿಯಾಗಿ ಎಲ್ಲದನ್ನು ಸಹ ಫುಲ್ ಹಾಕಿಕೊಳ್ಳುತ್ತೇನೆ. ಬಿಸಿಲಿಗೆ ಎಷ್ಟು ದಿನ ಹಾಕಿಕೊಳ್ಳಬೇಕು, ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದು ತೋರಿಸುತ್ತೇನೆ. ನೋಡಿ ವೀಕ್ಷಕರ, ನೋಡಿ ಈ ರೀತಿಯಾಗಿ ಮಿಕ್ಸಿಯಲ್ಲಿ ಸ್ಪೂನ್ ಹಾಕಿ ಅಥವಾ ಚಾಕು ಹಾಕಿ ತಿರುಗಿಸುವ, ಏನು ಕೈ ಆಡಿಸುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಸ್ವಲ್ಪ ಹಾಕಿಕೊಂಡರೆ ಸ್ವಲ್ಪ ಮಿಕ್ಸಿ ಆಗುತ್ತದೆ. ಈ ರೀತಿಯಾಗಿ ಒಂದು 10 ನಿಮಿಷ ಅದೇ ರೀತಿಯ ನೀರಿಂದ ತೆಗೆದು 10-15 ನಿಮಿಷ ಹೊರಗಡೆ ಇಟ್ಟರೆ ಸಾಕು. ನೋಡಿ, ನೀರಿನ ಅಂಶ ಸಹ ಕಾಣಿಸುವುದಿಲ್ಲ. ನೋಡಿ, ನೋಡಿ ಮಿಕ್ಸಿ ಕ್ಯಾಪಿಗೂ ಸಹ ನೋಡಿ ಯಾವ ರೀತಿ ಕೂಡ ಹತ್ತಿಕೊಳ್ಳುವುದಿಲ್ಲ ಅತಿಯಾಗಿ. ನೋಡಿ, ನೋಡಿ ಇದನ್ನೀಗ ಯಾವ ರೀತಿ ಒಣಗಿಸಿಕೊಳ್ಳಬೇಕೆಂಬುದು ಸಹ ತೋರಿಸುತ್ತೇನೆ ನಾನು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಬಿಸಿಲಿನಲ್ಲಿ ಹಾಕಿಕೊಳ್ಳಬೇಕು. 1 ಅಥವಾ 2 ದಿನಗಳ ಕಾಲ ಬಿಸಿಲನ್ನು ಒಣಗಿಸಿಕೊಳ್ಳಬೇಕು. ಆಗ ಮಾತ್ರ ಅರಿಶಿನ ಚೆನ್ನಾಗಿ ಕಲರ್ ಬರುತ್ತದೆ. ಮನೆಯಲ್ಲಿ ಗ್ಯಾಸ್ ಮೇಲೆ ಬಿಸಿ ಮಾಡಿಕೊಳ್ಳುವುದು ಅಥವಾ ಫ್ಯಾನ್ ಗಾಳಿಗೆ ಆರಿಸಿಕೊಳ್ಳುವುದು ಮಾಡಿದರೆ ಕಲರ್ ಬರುವುದಿಲ್ಲ. ನೋಡಿ, ಈ ರೀತಿಯಾಗಿ ದುಪ್ಪಟ್ಟ ಅಥವಾ ವೇಲು ಟ್ರಾನ್ಸ್ಪರೆಂಟ್ ತೆಳುವಾದ ಬಟ್ಟೆಯಿಂದ ಈ ರೀತಿಯಾಗಿ ಹಾಕಿಕೊಳ್ಳಬೇಕು. ಆವಾಗ ಡಸ್ಟ್ ಧೂಳು ಬೀಳುವುದಿಲ್ಲ, ಬಿದ್ದರೂ ಸಹ ಮೇಲಿರುತ್ತದೆ. ನೋಡಿ, ಈ ರೀತಿಯಾಗಿ ಫುಲ್ ಕ್ಲಿಪ್, ಬಟ್ಟೆಯಾಗಿ ಹಾಕುವಂತ ಕ್ಲಿಪ್ಪಿಂದ ಸುತ್ತ ಕ್ಲೋಸ್ ಮಾಡಿಕೊಳ್ಳಬೇಕು. ನೋಡಿ, ಬಿಸಿಲಿಗೆ ಈ ರೀತಿ ಆಗಿದ್ರೆ ಸಾಕು. ತುಂಬಾನೇ ಚೆನ್ನಾಗಿ ಒಣಗಿದೆ, ಇದು ಡ್ರೈ ಆಗಿದೆ. ನೋಡಿ, ಈ ರೀತಿಯಾಗಿ 1 ಅಥವಾ 2 ದಿನ ಬಿಸಿಲಿಗೆ ಹಾಕಿಕೊಂಡರೆ ಸಾಕು. ನೋಡಿ, ಕವರಲ್ಲೂ ಸಹ ಯಾವ ರೀತಿ ಹಾಕೊಂಡಿಲ್ಲ ಈ ರೀತಿಯಾಗಿ.
6 ತಿಂಗಳಿಂದ 1 ವರ್ಷದವರೆಗೆ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ಯಾವುದೇ ರೀತಿ ಹುಳ ಆಗುವುದು ಇನ್ನೊಂದು ಯಾವುದೇ ರೀತಿ ಆಗುವುದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತದೆ. ಮಿಕ್ಸಿ ಆದ್ರೂ ಮಾಡಿಕೊಳ್ಳಬಹುದು ಅಥವಾ ಮಿಷನಿಗಾದ್ರೂ ಹಾಕಿಸಿಕೊಳ್ಳಬಹುದು. ಮನೆಯಲ್ಲೇ ಅರಿಶಿನ ಮಾಡಿಕೊಂಡರೆ ಉತ್ತಮ. ನಾನು ಮನೆಯಲ್ಲೇ ಮಿಕ್ಸಿ ಮಾಡಿಕೊಳ್ಳುತ್ತಿದ್ದೇನೆ ಅರಿಶಿನ ಪುಡಿಯನ್ನು. ಯಾವ ರೀತಿ ಮಿಕ್ಸಿ ಮಾಡಿಕೊಳ್ಳಬೇಕು ಎಂಬುದು ತೋರಿಸುತ್ತೇನೆ ನೋಡಿ. ಈ ರೀತಿ ಕೆಳಗಡೆ ಇರುತ್ತದೆ, ಅದನ್ನು ತೆಗೆದುಕೊಳ್ಳಬೇಕು. ನೀಟಾಗಿ ನಿಧಾನವಾಗಿ ಜಡಿಸಬೇಕು ಈ ರೀತಿಯಾಗಿ. ತುಂಬಾ ನಿಧಾನವಾಗಿ ಜಡಿಸಬೇಕು. ಇಷ್ಟು ಮಾಡಿದರೆ ಸಾಕು. ಇದನ್ನು ಇದರಲ್ಲೇ ಹಾಕಿಕೊಳ್ಳಬೇಕು. ಇದನ್ನು ಸಹ ಮಾಡಿದ ನಂತರ ಇದು ಸ್ವಲ್ಪ ತೆಗೆದುಕೊಳ್ಳಬೇಕು. ಇದನ್ನು ಸಹ ತೆಗೆದುಕೊಂಡು ಸ್ವಲ್ಪ ಹಾಕಿಕೊಳ್ಳಬೇಕು. ಇದನ್ನು ಸ್ವಲ್ಪ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಇದನ್ನೆಲ್ಲದನ್ನು ಮಿಕ್ಸಿ ಮಾಡುತ್ತೇನೆ ನಾನು. ಎಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಅರಿಶಿಣ. ನೋಡಿ, ಇದಿನ್ನು ಉಳಿದಿದೆ ಸ್ವಲ್ಪ. ಇದನ್ನು ಯಾವುದಕ್ಕೆ ಯೂಸ್ ಮಾಡುತ್ತೇನೆ ಎಂಬುದು ತೋರಿಸುತ್ತೇನೆ ನಾನು. ಇದು ವೇಸ್ಟ್ ಆಗುವುದಿಲ್ಲ ನೋಡಿ. ಕೈಯಲ್ಲೆಲ್ಲ ಯಾವ ರೀತಿ ಅರಿಶಿಣ ಆಗುತ್ತದೆ ಇದರಿಂದ ಮುಟ್ಟಿಕೊಂಡಿದ್ದರಿಂದ. ನೋಡಿ, ಮಾಡಿರೋದ್ರಿಂದ ತುಂಬಾನೇ ಅರಿಶಿಣ ಕಲರ್ ಬರುತ್ತದೆ. ಯಾವುದೇ ಕೆಮಿಕಲ್ ಅಥವಾ ಕಲರ್ ಯೂಸ್ ಮಾಡದೆ ಹೋಮ್ ಮೇಡ್ ಅರಿಶಿಣ ಪುಡಿ ಮಾಡುವುದು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದೇ ರೀತಿಯ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡಿಕೊಳ್ಳಬೇಕೆಂಬುದಾದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲ್ ಅನ್ನ ಶ್ರೀಮಾತ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು. ನೋಡಿ, ಇದನ್ನು ಯಾವ ರೀತಿ ಪ್ಯಾಕ್ ಮಾಡಿಟ್ಟುಕೊಳ್ಳುತ್ತೇನೆ ಎಂಬುದು ತೋರಿಸುತ್ತೇನೆ ನೋಡಿ. ಈ ರೀತಿ ಡಬ್ಬದಲ್ಲಿ ಆರಾಮಾಗಿ ಪ್ಯಾಕ್ ಮಾಡಿಟ್ಟುಕೊಳ್ಳಬಹುದು. ಇಲ್ಲ ಆದರೆ ಏರ್ ಕಂಟೈನರ್ಸ್ ಕವರ್ ಸಿಗುತ್ತದೆ, ಆ ಕವರ್ ಅಲ್ಲಿ ಸಹ ಫಿಲ್ ಮಾಡಿ ಇಟ್ಟುಕೊಳ್ಳಬಹುದು. ನೋಡಿ, ಈ ರೀತಿಯಾಗಿ ಫಿಲ್ ಮಾಡಿಟ್ಟುಕೊಳ್ಳುತ್ತೇನೆ ನಾನು. ಥ್ಯಾಂಕ್ ಯು ವ್ಯೂವರ್ಸ್. ಹಾಯ್ ವೀಕ್ಷಕರೇ, ಶ್ರೀಮಾತ್ರೆ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.